ನಮ್ಮ ತಮ್ಮನ ಅಂಗಡಿ ತುಡುಗಾಗೈತ್ರಿ. ನಮ್ಮ ತಮ್ಮನ ಅಂಗಡಿ ನೋಡ್ರಿ, ಇಲ್ಲಿ ಎಲ್ಲ ಇದೆಲ್ಲ ಕಟ್ಟಿಗೆ ಮಾಡಿ ತೊಗೊಂಡು ಹೋಗ್ಯಾರ. ಇದು ತುಡುಗಾಗಿದ್ದೈತಿ ನಮ್ಮ ತಮ್ಮನ ಅಂಗಡಿ. ಆದ್ರೆ ಯಾರು ಕಡ್ರ ಏನು ಮಾಡ್ಯಾರ ಏನೋ ಗೊತ್ತಿಲ್ಲ. ಪೊಲಿಟಿಷನ್ಗೆ ಹೋಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದು ಪೊಲೀಸರು ಇದ್ರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ತೀವ್ರಿ ಅಂತ ಹೇಳ್ಯಾರ. ಆದರೆ ಇವನು ಸಣ್ಣ ಪುಟ್ಟ ಇವು ಸಾಮಾನು ಗೀಮಾನ ಎಲ್ಲ ತೊಗೊಂಡು ಹೋಗ್ಯಾರ. ನಮ್ಮ ತಮ್ಮ ಊರಿಗೆ ಹೋಗ್ಯಾನ. ಬಂದ ಮೇಲೆ ನಮಗೆಲ್ಲ ವಿಷಯ ಗೊತ್ತಾಗ್ತೈತಿ. ಆದರೆ ನಮ್ಮ ತಮ್ಮನ ಅಂಗಡಿಗೆ ಇಷ್ಟು ತುಡುಗು ಮಾಡಿ ಇದು ಆ್ಯಕ್ಷನ್ ತೊಗೊತೀನಿ ಅಂತೇಳಿ ಪೊಲೀಸ್ರು ಹೇಳ್ಯಾರ. ಆದ್ರೆ ಆದಷ್ಟು ಪೊಲೀಸ್ರ ಇದು ಏನೇನು ನಮ್ಮ ತಮ್ಮನ ಅಂಗಡಿ ತುಡುಗಾಗೈತಿ ಅದು ಪೊಲೀಸರು ಅವ್ನ ಮ್ಯಾಗ ತುಡುಗ್ರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಂ, ನಾನು ಶೌಕತ್ ಅಲಿ ಕುಡ್ಚಿ ಅಂತೇಳಿ ವಕೀಲರು. ನಮ್ಮ ತಮ್ಮನ ಅಂಗಡಿ ತುಡುಗಾಗಿದ್ದಕ್ಕೆ ಇದಕ್ಕೆ ನಮ್ಮ ತಮ್ಮನ ಕಡೆ ನಾನು ಕಂಪ್ಲೇಂಟ್ ಕೊಡ್ಸೀನಿ. ಪೊಲೀಸರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಪರ್ಸ್ನಾಗ ರೊಕ್ಕ ಇಟ್ಟಿದ್ದಾರೆ 15,000 ರೂಪಾಯಿ. ಪರ್ಸ್ ನಾನು ಉಷ್ಟು ಏನೈತಿ ಉಷ್ಟು ಕಿತ್ತು ಹೋಗೋದು. ಸರ ಕಳೆದ ಒಂದು ತಿಂಗಳಾತು ರೀ, ಬೆಳ್ಳಿ ಮೇಲೆ ಬರ್ಕೊಂಡಾರ ಸರ, ಎಲ್ಲ ಮ್ಯಾಟ್ರ್ ಬರ್ಕೊಂಡಾರ ರೀ ಕೆರ್ ಪೊಲೀಸ್ ಸ್ಟೇಷನ್ದಾಗ ಸರ. ಏನ್ರಿ ಇನ್ನಾದರೂ ಏನೂ ಪತ್ತೆ ಹಚ್ಚಿಲ್ಲ ಸರ. ಅವರು ಪೊಲೀಸ್ ಸಾಹೇಬರು ಹುಡುಕಿ ಕೊಡ್ತೀನಿ ಅಂತ ಹೇಳ್ಯಾರ ರೀ. ಇನ್ನಾದರೂ ಪತ್ತೆ ಆಗಿಲ್ಲ ಸರ. ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು, FIRನೂ ತೊಗೊಂಡಿಲ್ಲ ರೀ. ಏನೋ ಹುಡುಕಿ ಕೊಡ್ತೀನಿ ಅಂತ ಹೇಳ್ಯಾರ ರೀ. ಏನೋ ಹುಡುಕಿ ಕೊಟ್ಟಿಲ್ಲ ಸರ್. ಅವರು ಹುಡುಕಿ ಕೊಡ್ಬೋದು ಸರ್. ನಮ್ಮ ಹೆಸರು ದಾವಲ್ ಸಾಬ್ ಅಬ್ಬಾಸ್ ಅಲಿ ಮುಚ್ಚಾರಿ ಸರ್. ಡ್ರಾ ಐತ್ರಿ. ಡ್ರಾ ಒಳಗೆ ಏನಂತ ಇದು ಮಾಡಿದ್ರೆ ಇದೊಂದು ಡ್ರಾ ಹೊಡೆದಿದ್ರಿ. ಡ್ರಾ ಒಂದು ES7 1100 ರೂಪಾಯಿ ಇದ್ರೆ ಡ್ರಾ ಮ್ಯಾಗೆ ಇದನ್ನು ತೊಗೊಂಡು ಹೋಗಿದ್ರಿ. ಮತ್ತು ಏನು 2-3 ಇದನ್ನು ಬಾಕ್ಸ್ ಇದನ್ನು ರೈಟ್ಸಿಂದ ಹೊಡೆದಿದ್ರಿ. ಕೊಡ್ಬೇಕು ಅಷ್ಟು ನಾನು ಮಾಡಿ ಇದನ್ನು ಬಂದು ತಗಡಿದ್ದು ಮುಡ್ದಿದ್ದೆ ಅಷ್ಟೇ. ಐತಲ್ರಿ, ಅರ್ಧಂಬರ್ಧ ಇದ್ದಿದ್ದೆಲ್ಲ ಸಾಮಾನು ಹೋಗೋ ಮುಂದಾಗ ಅಷ್ಟು ಅರ್ಧಂಬರ್ಧ ಇಲ್ಲ ಇಲ್ರಿ. ಅವಾಗ ಅವೆಲ್ಲ ಒಂದಿಷ್ಟು ಇಮ್ಮಲ್ ಇದ್ದು ರೀ, ಸ್ಟಾರ್ ಇದ್ದು, ಒಳ್ಳೆ ಇವೆಲ್ಲ ಪಾಪಡಿ ಬಂತು, ಎಲ್ಲ ಬಂತು, ಎಲ್ಲ ತಿಂದು ಎಲ್ಲ ಸಾಮಾನು ಎಲ್ಲ ಹೊರಗೆ ಹಾಕಿ ಹೋಗ್ಬಿಟ್ಟಾರೆ. ಲಾಸ್ಟ್ ಒಂದು 6,000 ರೂಪಾಯಿ ಲಾಸ್ ಆಗೈತೆ ಸರ್. ಈಗೇನು ಹೇಳಿ ಸರ್.